ಜೈ ಶ್ರೀರಾಮ್ ಎಲ್ಲರಿಗೂ. ಇವಾಗೆಲ್ಲ ನಾವು ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡೋಕ್ಕೆ ಚಾಲು ಮಾಡಿ, ಮಿನಿ ವ್ಲಾಗ್ಸ್ ಮಾಡೋಕ್ಕೆ ಚಾಲು ಮಾಡಿ ಒಂದು 5 ತಿಂಗಳಿಂದ 5 ತಿಂಗಳ ಮ್ಯಾಗ ಜಸ್ಟ್ ಒಂದು 10-15 ದಿವಸ ಆಗಿರ್ಬೇಕು ರೀ. ವಿಡಿಯೋಸ್ ಎಲ್ಲ ಕೆಲವೊಂದು 100K ಮೇಲೆ ಅದಾವು. 100K ಮತ್ತು ಮಿಲಿಯನ್ ವಿತ್ ದಾಟಿದವ್ರು ರೀ ಕೆಲವೊಂದು ವಿಡಿಯೋಗಳು. ಇದನ್ನೆಲ್ಲ ಯಾವ ಥರ ಮಾಡಿದನು, ಯಾವ ಥರ ನಾ ಈ ಥರ ರೀಚ್ ಸಿಕ್ತು ರೀ, ಮತ್ತು ಯಾವ ಥರ ಎಡಿಟಿಂಗ್ ಮಾಡ್ತೀನೋ, ಯಾವ ಥರ ನಾ ವಾಯ್ಸ್ ಓವರ್ ಮಾಡ್ತೀನೋ, ಆ್ಯಂಡ್ ನಾ ಏನೇನು ಸೀಕ್ರೆಟ್ ಯೂಸ್ ಮಾಡ್ತೀನಿ ನಾ ಇದು ವಿಡಿಯೋ ವೈರಲ್ ಆಗಲಿ ಅಂತ. ಏನೇನು ಹುಕ್ಕುಗಳನ್ನ ಯೂಸ್ ಮಾಡ್ತಾನೆ ರೀ. ಹುಕ್ಕುಗಳು ಅಂದ್ರೆ ರೀ ವಿಡಿಯೋ ಹೇಳಂತ ಏನೇನು ಟ್ರಿಕ್ ಯೂಸ್ ಮಾಡ್ತೀನೋ ವಿಡಿಯೋ ವೈರಲ್ ಆಗಲಿ ಅಂತ. ಸೊ ಅದನ್ನೆಲ್ಲ ನಿಮಗೆಲ್ಲ ಹೇಳಬೇಕು. ನಿಮ್ಗೆ ಭಾಳ ಜನ ಮೆಸೇಜ್ ಮಾಡ್ತೀರಿ, ಅಣ್ಣ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕನ್ನತ್ತನ್ರಿ, ಅದ್ರ ವ್ಯೂಸ್ ಎಲ್ಲ ನೆಡಂಗೆ ಬರಬೇಕಾದ್ರೆ ಯಾವ ಥರ ಮಾಡಬೇಕು, ಯಾವ ಥರ ವೀಡಿಯೋ ಮಾಡಬೇಕು. ಈಗ ಕೆಲವೊಂದು ಜನ ವೀಡಿಯೋ ಮಾಡ್ತೀರಿ ಆಲ್ರೆಡಿ, ಆದರೆ ನಿಮ್ಗೆ ವ್ಯೂಸ್ ಎಲ್ಲ ಬರತ್ತಲ್ಲ, ಅದು ಯಾವ ಥರ ಬರಬೇಕು ಅಂತ ಒಂದು ವೀಡಿಯೋ ಮಾಡಿರಿ ಹಾಕ್ರಿ ಅಂತ ಭಾಳ ಜನ ಮೆಸೇಜ್ ಮಾಡ್ತೀರಿ. ಸೊ ಫೈನಲಿ ನಿಮ್ಮ ಸಲುವಾಗಿ ಇದೊಂದು ಸ್ಪೆಷಲ್ ವೀಡಿಯೋ ಮಾಡ್ತಾನೆ. ನಾನು ಎಡಿಟಿಂಗ್ ಯಾವ ಥರ ಮಾಡ್ತೀನಿ ಎಲ್ಲಕ್ಕೆಲ್ಲ ರಿವೀಲ್ ಮಾಡ್ತಾನೆ ರೀ ವಿಡಿಯೋದಾಗ. ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ವೀಡಿಯೋ ಮಾಡೋರ್ದ ತಿಳ್ಕೊರಿ, ಏನಂದ್ರೆ ಹೇಳ್ರಿ, ನಿಮ್ಮ ವಾಯ್ಸ್ ಕ್ಲಿಯರ್ ಇರ್ಬೇಕು ರೀ. ವಾಯ್ಸ್ ಸ್ವಲ್ಪ ಹಿಂಗೆ ಇವಾಗ ನೋಡ್ರಲ್ಲ, ಈಗ ಆಧಾರ್ ಕಾರ್ಡ್ ಹೊರಗಿಂದ ಈಗ ಗಾಳಿದ ಯಾವ್ದು ಬರುತ್ತೆ ನೋಡ್ರಿ, ಈ ಥರ ನನ್ನ ಮಿನಿ ಬ್ಲಾಗ್ದಾಗ ಜರನೋ ವಾಯ್ಸ್ ಬರಲ್ಲ ರೀ, ಬ್ಯಾರೋನು ಜರನೋ ವಾಯ್ಸ್ ಬರಲ್ಲ ರೀ. ಯಾಕಂದ್ರೆ ನಾ ಆ ಥರ ಮಾಡ್ತಾನೆ ರೀ ವಿಡಿಯೋ ವಾಯ್ಸ್ ರೆಕಾರ್ಡ್ ಮಾಡುವಾಗ. ಕ್ಲಿಯರ್ ಏನು ಎಡಿಟಿಂಗ್ ವಾಯ್ಸ್ ಎಲ್ಲ ಜರ ಭೀ ಎಡಿಟಿಂಗ್ ಮಾಡಲ್ಲ ರೀ. ವಾಯ್ಸ್ ರೆಕಾರ್ಡ್ ಮಾಡ್ಕೊತಿರ್ತಾನಲ್ಲ, ಅವಾಗ ಇಲ್ದಿದ್ರೆ ನಮ್ಮ ಮನೆಯಾಗ ಯಾರಿಗೆ ಭೀ ಜರನೂ ದಂಗೆ ಮಾಡ್ಕೊಲ್ಲ. ಅಂದ್ರೆ ಯಾವಾಗ ಮಾಡ್ತಾನೆ ರೀ, 6 ಗಂಟೆ ನಮ್ಮ ಮನೆಯಾಗ ಯಾರು ಇಲ್ರಿ, ಈಗ ಸಾಯಂಕಾಲ 6 ಗಂಟೆಗೆ ಅವಾಗ ಇಲ್ದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಇಟ್ಟಿರ್ತಾನೆ ರೀ. ಯಾಕಂದ್ರೆ ಅವಾಗ ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಬರಲ್ಲ ರೀ, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರಲ್ಲ ರೀ. ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊತಾನೆ ರೀ. ಆಮೇಲೆ ಸಂಜೆ ನಮ್ಮ ಮಮ್ಮಿಗಳೆಲ್ಲ ಬಂದು ಅವಾಗ ಎಡಿಟಿಂಗ್ ಮಾಡ್ತಾನೆ ನೋಡಿ. ಈ ಥರ ಈಗ ಬ್ಯಾಕ್ಗ್ರೌಂಡ್ ಎಲ್ಲ ನಾಯ್ಸ್ ಬರತ್ತಿದ್ರಿ, ಇದ್ರಾಗೆಲ್ಲ ನೀವು ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡ್ರಿ ಅಂದ್ರೆ ಬ್ಯಾಕ್ಗ್ರೌಂಡ್ ಬರ್ತಿದ್ರಿ, ಅದು ನೋಡೋರಿಗೆ ಸ್ವಲ್ಪ ಒಂದ್ಸಲ ಡಿಸ್ಟರ್ಬ್ ಆದಂಗೆ ಆದಿತ್ತು. ಇದೇನು ಬಿಡ್ರಿ ಅಂತಾರು ಮತ್ತು ಸ್ಕ್ರಾಲ್ ಮಾಡಿಬಿಡ್ತಾರೆ. ಆ ಥರ ಇರಬಾರ್ದು. ನಿಮ್ಮ ರೀಲ್ ಮಿನಿಮಮ್ ಇಲ್ದಿದ್ರೆ ಒಂದು 30 ಸೆಕೆಂಡ್ರೆ ನಿಮ್ಮ ಆಡಿಯನ್ಸ್ ನೋಡಿರ್ಬೇಕು. ಅವಾಗ ಇಲ್ದ್ರೆ ನಿಮ್ಮ ರೀಚ್ ಜಾಸ್ತಿ ಆಗ್ತಿತ್ತು. ಮತ್ತು ಇಲ್ದಿದ್ರೆ ಟ್ರೆಂಡಿಂಗ್ ನಿಮ್ಗೆಲ್ಲದರೂ ನಿಮ್ಮ ವಿಡಿಯೋ ವೈರಲ್ ಆಗಬೇಕು ಅಂದ್ರೆ ಟ್ರೆಂಡಿಂಗ್ ಇರ್ತಾವೆ ನೋಡಿ, ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಎಲ್ಲ ಇರ್ತಾವಲ್ಲ, ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಗಳನ್ನ ಯೂಸ್ ಮಾಡಿರಿ. ವಿಡಿಯೋ ವೈರಲ್ ಹಾಕಿದೊಂದು ಬೆಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಐತ್ರಿ. ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಗಳು ಇರ್ತಾವೆ ನೋಡಿ, ಅವನ್ನೆಲ್ಲ ಯೂಸ್ ಮಾಡಿರಿ. ಇದರಿಂದ ನಿಮ್ಮದು ವಿಡಿಯೋ ಸ್ವಲ್ಪ ಪುಷ್ ಆಗ್ತಿದ್ರಿ. ಮತ್ತು ಇಲ್ದ್ರೆ ಹೆಂಗೆ ಮಾಡಿರಿ, ವಿಡಿಯೋಗೆ ಒಂದು ಬೆಸ್ಟ್ ಎಲ್ಲಕ್ಕಿಂತ ನಂಗೆ ಪರ್ಸ್ನಲಿ ಏನು ಹೇಳ್ರಿ, ಬೆಸ್ಟ್ ಏನಂದ್ರೆ ರೀ, ನಿಮ್ಮ ವಿಡಿಯೋಗಿಲ್ದ ಥಂಬ್ನೇಲ್ಗಳು ಯೂಸ್ ಮಾಡಿರಿ. ನಾನು ನೀವು ವಿಡಿಯೋ ನೋಡಿದಿರಲಿ ಯಾವಾಗ ಇಲ್ದ್ರೇಟ 380 ಏನೋ ವಿಡಿಯೋಗಳು ಬಂದವ್ರು ಈಗ ಇನ್ಸ್ಟಾಗ್ರಾಮ್ ಮಿನಿ ವ್ಲಾಗ. ಅವೇನಿದೆ ನೋಡಿರಿ, ಎಲ್ಲ ಕೆಲವು ವಿಡಿಯೋ ನೋಡಿರ್ಬೇಕು ರೀ. ಎಲ್ಲದಕ್ಕೂ ಥಂಬ್ನೇಲ್ ಇದಾವೆ. ನಂಗೆ ಪರ್ಸ್ನಲಿ ಅನಿಸ್ತು ಅಂದ್ರೆ ನಾನು ಥಂಬ್ನೇಲ್ ಹಾಕ್ತಾನೆ ನೋಡಿ ವಿಡಿಯೋಗಳು, ಅದರಿಂದ ನಾನು ಇನ್ಸ್ಟಾಗ್ರಾಮ್ ವಿಡಿಯೋಗಳು ಪುಷ್ ಆಗ್ತಾವೆ. ಸೊ ನೀವು ಭೀ ಥಂಬ್ನೇಲ್ಗಳು ಯೂಸ್ ಮಾಡಿರಿ ವಿಡಿಯೋಕ್ಕೆ. ಮೊದಲು ನೀವು ಈ ಥರ ಡಿಸೈನ್ ಮಾಡಿರಿ, ಒಂದು 10 ವಿಡಿಯೋ ಬಿಡ್ರಿ ಥಂಬ್ನೇಲ್ಗಳು ಹಾಕಿ. ಅದ್ರಾಗ ಇಲ್ಲದ್ರೆ ಯಾವ ವಿಡಿಯೋ ಪುಷ್ ಆಗಿರ್ತಿ ನೋಡಿರಿ, ಅದ್ರಾಗ ಯಾವ ಥರ ಥಂಬ್ನೇಲ್ ಹಾಕಿದ್ದೀರಿ ಅದೇ ಥರ ಥಂಬ್ನೇಲ್ಗಳು ಮುಂಜಾನೆ ಸೇಮ್ ಆಗಿರ್ಬಾರ್ದು ರೀ, ಅದ್ರ ಅದೇ ಟೈಪ್ದಾಗಿರ್ಬೇಕು. ಇವಾಗ ಇಲ್ಲದ್ರೆ ನೀವು ಎಲ್ಲರೂ ಒಂದು ಫುಲ್ ಬ್ಯಾಕ್ಗ್ರೌಂಡ್ ಎಲ್ಲ ನಿಮ್ಮದು ವೈಡ್ ತೊಗೊಂಡು ಎಲ್ಲರೂ ಫೋಟೋ ತೊಗೊಂಡಿರಿ, ಅದನ್ನ ಥಂಬ್ನೇಲ್ ಹಾಕಿರಂತ ಅದೆಲ್ಲ ಬೇರೆ ಜಾಸ್ತಿ ಮಂದಿ ನೋಡಿರು. ಮತ್ತೊಂದು ಮುಂದಿನ ಥಂಬ್ನೇಲ್ ತೊಗೊಂಡ್ರಿ, ಅದನ್ನು ಭೀ ವೈಡ್ ತೊಗೊಳ್ರಿ ಫುಲ್. ಇಲ್ಲಾಂದರೆ ಎಲ್ಲ ನಿಮ್ಗೆ ಕ್ಲೋಸ್ ಫೋಟೋ ಹೊಡ್ಕೊಂಡು ಥಂಬ್ನೇಲ್ ಹಾಕಿರಂದ್ರೆ ಅದು ವಿಡಿಯೋ ವೈರಲ್ ಆಗಿತ್ತಂದ್ರೆ ಕ್ಲೋಸ್ ಥಂಬ್ನೇಲ್ ಬಿಡ್ರಿ. ಮುಂದಿನ ವಿಡಿಯೋ ಭೀ ಅದನ್ನು ಹಾಕಿರಿ. ಇದರಿಂದ ಏನಂತ ಹೇಳ್ರಿ, ನಿಮ್ಗೆ ನಾನು ಪರ್ಸ್ನಲ್ ಏನಂದ್ರೆ ಹೇಳ್ರಿ, ಇದೇನು ಥಂಬ್ನೇಲ್ ಯೂಸ್ ಮಾಡ್ತಲ್ಲ, ಇದರಿಂದ ಭಾಳ ಡಿಫೆಕ್ಟ್ ಆಗಿದ್ರು. ನಂಗೆ ಭಾಳ ಮಂದಿ ಕ್ಲಿಕ್ ಮಾಡಿದಾರೆ ರೀ. ನನ್ನ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಜನ ಫಾಲೋ ಯಾವ ಥರ ಮಾಡಿದಾರೆ ಅನಿಸ್ತೈತೆ ಹೇಳ್ರಿ. ನಂದು ಪ್ರೊಫೈಲ್ ಮ್ಯಾಗ ಕ್ಲಿಕ್ ಮಾಡಿ ನೋಡ್ತಾರಲ್ಲ ಎಷ್ಟು ಫಾಲೋ ಇರ್ತಾರೋ, ಎಷ್ಟು ಏನೇನು ವೀಡಿಯೋ ಹೆಂಗೆ ಮಾಡ್ತಾನೆ ಅಂತ. ಅವಾಗ ಇಲ್ದ್ರೆ ನಾ ಥಂಬ್ನೇಲ್ ಹಾಕಿರ್ತಾನೆ ನೋಡಿ, ಥಂಬ್ನೇಲ್ ಭಾಳ ಕ್ಲಿಯರ್ ಕಾಣಿಸ್ತಾರೆ. ನಾ ಯಾವ ಥರ ಎಡಿಟಿಂಗ್ ಮಾಡ್ತಾನೆ ಮುಂದೆ ಹೇಳ್ತಾನೆ ರೀ, ಅದು ಕ್ಲಿಯರ್ ಕಾಣಿಸ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಏನು ಹುಡುಗ ಏನು ಡಿಫ್ರೆಂಟ್ ಮಾಡಿದಿತ್ತು ಅಂತ ಫಾಲೋ ಮಾಡ್ತಾರೆ. ಅದಕ್ಕೆ ಥಂಬ್ನೇಲ್ಗಳು ಯೂಸ್ ಮಾಡಿರಿ. ಮತ್ತು ಯಾವ ಥರ ಮಾಡ್ರಿ ಅಂದ್ರೆ ಭಾಳ ಬಿಸಿ ಮಾಡೋದಿಲ್ಲ, ಒಂದು ಮ್ಯಾಲೆ ಒಂದು 2 ವರ್ಡ್ ಇರ್ಬೇಕು ರೀ, ನಿಮ್ಮ ಫೋಟೋ ಇರಬೇಕು. ಮತ್ತು ಇಲ್ದ್ರೆ ನಿಮ್ಮದು ಸೀರೀಸ್ ಎಷ್ಟು ಐತೆ ಅಂತ ಹಾಕೋರಿದ್ರೆ ಭೀ ಹಾಕ್ರಿ ನಂಬರ, ಇಲ್ಲಾದ್ರೆ ಬೇಡ ಅಂದ್ರೆ ಬೇಡದ ನಡೀತಿದ್ರಿ. ನಾ ಇಲ್ದ್ರೆ ನನ್ನ ಸಲ ಹಾಕಿದ್ರೆ ನಂಗೆ ಇಲ್ಕ ಕನ್ಫರ್ಮ್ ಆಗಲಿ, ನಾ ಎಷ್ಟು ವೀಡಿಯೋ ಬಿಡ್ಕೊಂಡ್ರೆ ನಂಗೆ ಗೊತ್ತಾಗ್ಲಿತ್ತಂದು ನಾ ಅದು ನಂಬರ್ಗಳು ಹಾಕ್ತಾನೆ, ಅದ್ರ ಸಲ ಹಾಕ್ತಾನೆ ರೀ ನಂಬರ್ಗಳು. ಮತ್ತೊಂದು ಏನು ಹೇಳ್ತಾ ಹೇಳ್ರಿ, ನೀವು ವೀಡಿಯೋ ಬಿಡುವಾಗಿಲ್ದ್ರೆ ಒಂದು ಟೈಮ್ ಫಿಕ್ಸ್ ಮಾಡಿರಿ, ಇದೇ ಟೈಮನ್ನ ಡೈಲಿ ಬಿಡ್ತಾನೋ ಅಂತ. ನಾ ಸ್ಟಾರ್ಟಿಂಗ್ದಾಗ ನೋಡಿರ್ಬೇಕು ರೀ. ಈಗಿಲ್ದ್ರೆ ಸ್ವಲ್ಪ ಏನಾರ ಹೊಳಿಯಿಂದ ಬರ್ಕಿದ್ರಿ, ಯಾವುದೋ ಟೆನ್ಷನ್ ತಲೆಯಾಗ, ಮತ್ತು ಪೈಲ ಒಂದು ಏನಾರ ಆರಾಮ್ ತಪ್ಪಿದ್ರಿ, ಅದ್ರ ಸಲ ಕೆಲವೊಂದು ದಿವಸ ಐತೆ ನಂದು ವೀಡಿಯೋ ಟೈಮಿಗೆ ತಪ್ಪಿದ್ರಿ. ಇಲ್ಲ ಪೈಲನ ನಾನು ಒಂದು 100 ವೀಡಿಯೋಸ್ ನೋಡಿ, 100 ವೀಡಿಯೋಸ್ ಎಲ್ಲ ನಾ ಇಲ್ಕ ಬೆಳಿಗ್ಗೆನೇ ಇದ್ರ ಮಾಡ್ಯಾನ ರೀ. ಅಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗೆ ಬಿಡ್ತೀನಿ ನಾನು ವೀಡಿಯೋಗಳೆಲ್ಲ. ಅದರಿಂದ ನಂಗೆ ರೀಚ್ ಭಾಳ ಕಡೆ ಸಿಗ್ತೈತೆ ರೀ. ಸ್ಟಾರ್ಟಿಂಗ್ ವೀಡಿಯೋನ ನಾನು ಹೇಳ್ರಿ, ಫಸ್ಟ್ ಸ್ಟಾರ್ಟಿಂಗ್ 5,000 6,000 ಹೊಂಟಿದ್ದು ರೀ. ಅವಾಗ ಇಲ್ದಿದ್ರೆ ಎಷ್ಟಾಗಿದ್ರು 1 ಲಕ್ಷ ದಾಟಿದವ್ರು ವ್ಯೂಸ್. ಒಂದು 15-20 ದಿನದಾಗ 1 ಲಕ್ಷ ದಾಟಿದ್ರು ವ್ಯೂಸ್. ಯಾಕಂದ್ರೆ ಅವು ನೋಡೋರು ಸ್ವಲ್ಪ ಇಂಟ್ರೆಸ್ಟ್ ಇದ್ರಿ ಫುಲ್. ನೀವು ನೋಡಿರಿ, ನಾ ಸ್ಟಾರ್ಟಿಂಗಿಂದ ಯಾವ ಥರ ಮಾಡಿದೆ ನಾವು ವೀಡಿಯೋಗಳನ್ನ ನೋಡಿರಿ, ನಿಮ್ಗೆ ಒಂದು ಐಡಿಯಾ ಬರ್ತೈತಿ. ಸ್ಟಾರ್ಟಿಂಗಿಂದ ಎಂಡ್ ತನಕ ಈ ತನಕ ಹೆಂಗೆ ಮಾಡ್ತಾನೋ ಅದು ನೋಡ್ಕೊಂಡು ವೀಡಿಯೋ ನೋಡ್ಕೋತ ಬರ್ರಿ. ನಾ ಯಾವ ಥರ ಮಾತಾಡ್ಕೊಂಡು ಯಾವ ಥರ ಏನು ಮಾಡ್ಕೊಂಡು, ನಾ ಇವಾಗ ಯಾವ ಥರ ವೀಡಿಯೋ ಮಾಡ್ತಾನೋ ಆ ಥರ ಮಾಡಿರೋ ನಿಮ್ಗೆ ವ್ಯೂಸ್ ಬರತ್ತವ್ರು ಫಿಕ್ಸ್. ಅದೇನು ಕಾಪಿ ಅಂತ ಏನಲ್ಲ ರೀ. ನೀವು ನನ್ನ ನೋಡಿ ವೀಡಿಯೋ ಮಾಡ್ತೀರಿ ಅಂದ್ರೆ ಅದನ್ನು ಕಾಪಿ ಅಂತ ಏನಲ್ಲ ರೀ. ನನ್ನ ವೀಡಿಯೋಗಳು ಕ್ಲಿಪ್ ತೊಗೊಂಡು ನಿಮ್ಮ ಹತ್ರ ಹಾಕಿದ್ರಿ ಅಂದ್ರೆ ಅದು ಕಾಪಿ ಆಗ್ತೈತಿ. ಇಲ್ಲ ನೀವು ನಂದು ವೀಡಿಯೋ ನೋಡಿ ಇನ್ಸ್ಪೈರ್ ಆಗಿ ನಿಮ್ಮ ಸ್ವತಃ ವೀಡಿಯೋ ಮಾಡ್ತೀರಿ ಅಂದ್ರೆ ಅದನ್ನು ಕಾಪಿ ಆಗಲ್ರಿ. ನನ್ನ ಪ್ರಕಾರ ಹೇಳ್ತಾನು, ನೀವು ಭೀ ಈ ಥರ ವೀಡಿಯೋ ಮಾಡಿದ್ರೆ ಫಿಕ್ಸ್ ನಿಮ್ಮದು ವೀಡಿಯೋ ಒಂದು ಲೆವೆಲ್ದಾಗ ಹೋಗೋತೈತಿ. ವೀಡಿಯೋ ಮಾಡೋದ್ರ ಮಾಡಿರಿ, ಮಿನಿ ವ್ಲಾಗ್ ಮಾಡಿರಿ. ಆ್ಯಂಡ್ ನಾ ಯಾವ ಥರ ಎಡಿಟಿಂಗ್ ಮಾಡ್ತಾನೆ ಅದೇ ನೀವು ಭಾಳ ಜನ ಕೇಳ್ತಿರಲ್ಲ ರೀ. ಎಡಿಟಿಂಗ್ ಇಲ್ದಿದ್ರೆ ನಾ ಇಲ್ದಿದ್ರೆ ಇವೇನು ಥಂಬ್ನೇಲ್ಗಳೆಲ್ಲ ನೋಡ್ತೀರಿ ನೋಡಿರಿ, ಇವೆಲ್ಲ ಪಿಕ್ಸಲ್ದಾಗ ಮಾಡ್ತಾನೆ ರೀ.
ಒಮ್ಮೆ ಇಲ್ದಿದ್ರೆ ಎಡಿಟಿಂಗ್ ಟೈಮ್ ಒಮ್ಮೆ ಥಂಬ್ನೇಲ್ ಅರ್ಧ ತಾಸನೇ ಆದಿದ್ರೆ ಒಮ್ಮೆ ಒಂದು ಥಂಬ್ನೇಲ್ 1 ತಾಸು ತೊಗೊಳ್ತಾನು. ವಿಚಾರ ಮಾಡ್ತಾನೆ ರೀ ಥಂಬ್ನೇಲ್ಗೆ ಯಾನ್ ಬರೀಲಿ ಯಾನ್ ಮಾಡಲಿ ಅಂತ. ಸೊ ಏನೇನು ಆ್ಯಡ್ ಮಾಡಲಿ ಥಂಬ್ನೇಲ್ದಾಗ ಅದೆಲ್ಲ ವಿಚಾರ ಮಾಡ್ತಾನೆ ರೀ. ಯಾಕಂದ್ರೆ ಕ್ಲಿಕ್ ಆಗಿರ್ಬೇಕು ಥಂಬ್ನೇಲ್. ಆ ಥರ ಒಮ್ಮೆ ಟೈಮ್ ಇಲ್ದಿದ್ರೆ ಹಂಗೆ ಡೈರೆಕ್ಟ್ ಹೆಂಗಾರ ಒಂದು ನಾರ್ಮಲ್ ಎಡಿಟಿಂಗ್ ಮಾಡಿ ಹಾಕ್ತಾನೆ ಥಂಬ್ನೇಲ್ ರೀ. ಇಲ್ಲ ಟೈಮ್ ಐತೆ ತೊಗೋರಿ ಸ್ವಲ್ಪ ವಿಚಾರ ಮಾಡಿ ಹಾಕ್ತಾನೆ ರೀ. ಸೊ ಥಂಬ್ನೇಲ್ ಹಾಕುವಾಗ ವಿಚಾರ ಮಾಡಿರಿ ಯಾನ್ ಬರೀಬೇಕು ಮತ್ತು ನಿಮಗೆ ಟೈಟಲ್ ಹಾಕ್ತೀವಿ ನೋಡಿ ಇನ್ಸ್ಟಾಗ್ರಾಮ್ದಾಗ. ಟೈಟಲ್ ಭೀ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಟೈಟಲ್ ಭೀ ಎಲ್ಲ ವಿಚಾರ ಮಾಡಿ ಹಾಕ್ರಿ ಟೈಟಲ್. ಮತ್ತು ಇದ್ರೆ ಥಂಬ್ನೇಲ್ ಯಾವ ಥರ ಹೇಳ್ರಿ ಪಿಕ್ಸೆಲ್ದಾಗ ಎಡಿಟ್ ಮಾಡ್ತಾನೆ ಥಂಬ್ನೇಲ್ ರೀ. ಮತ್ತು ವೀಡಿಯೋ ಇಲ್ದಿದ್ರೆ ಮೊದಲು ಫಿಲ್ಮೋರಾದಾಗ ಎಡಿಟ್ ಮಾಡ್ತೀನಿ ರೀ. ಫಿಲ್ಮೋರಾ ಇಲ್ದಿದ್ರೆ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿದಲ್ಲಿ ಕೇದಾರನಾಥ್ ಇವೆಲ್ಲ ಫಿಲ್ಮೋರಾದಾಗ ಎಡಿಟ್ ಮಾಡ್ತೀನಿ ರೀ. ಫಿಲ್ಮೋರಾ ಇಲ್ದ್ರೆ ಕಾಸ್ಟ್ಲಿ ಇದ್ರೆ ಸ್ವಲ್ಪ ಮಂತ್ಲಿ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು. ಅದಿಲ್ದಿದ್ರೆ ಭಾಳ ಹೆವಿ ಆಕತ್ತನ ಅದನ್ನು ಬಂದ್ ಮಾಡಿ ವಿಎನ್ದಾಗ ಎಡಿಟಿಂಗ್ ಮಾಡಕ್ಕೆ ಚಾಲು ಮಾಡಿರಿ. ವಿಎನ್ದಾಗ ಭೀ ವಿಡಿಯೋ ಮಸ್ತ್ ಎಡಿಟಿಂಗ್ ಆಗ್ತಾವೆ ರೀ. ಎಲ್ಲ ಇಫೆಕ್ಟ್ ಏನು ಬೇಕು ಅವೆಲ್ಲ ಇದಾವೆ ರೀ ವಿಎನ್ದಾಗ ಭೀ. ಸೊ ವಿಎನ್ದಾಗ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿರಿ. ಮತ್ತೊಂದು ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಹೇಳ್ರಿ ಹಾನೆಸ್ಟ್ ಕರೆಕ್ಟ್ ಏನಿದೆ ಆ್ಯಸ್ ಇಟ್ ಈಸ್ ಹೇಳ್ರಿ. ನಂಗೆ ಜನ ಸಿಗ್ತಾರೆ ನೋಡ್ರಿ. ಜನ ಹೇಳ್ದೆ ಏನು ಹೇಳ್ತಾರೆ ರೀ ನಿಮ್ಮದು ಜಾಸ್ತಿ ಇಷ್ಟ ಆಗೋದು ಏನಂದ್ರೆ ನೀವು ಏನಿದೆ ಆ್ಯಸ್ ಇಟ್ ಈಸ್ ಹೇಳ್ತೀರಿ. ಅಂದ್ರೆ ಹುಟ್ಟು ಶೇಳ್ದ ಇಂಥದ್ದೆಲ್ಲ ಏನು ಮಾಡಲು ಇವಾಗ ಇಲ್ದ್ರೆ ಶಣಗಸ ತೆಕ್ಕನ ತೊಗೊಳ್ರಿ ಎಮ್ಮಿ ಶಣಗಸ ತೆಕ್ಕನ ಅಂತ ಹೇಳ್ತಾನೆ ರೀ. ಆ ಥರ ಹಾನೆಸ್ಟಿ ನೀವು ಎಲ್ಲರಿಗೆ ಹೆಂಗೆ ಮಾಡ್ಕೊತೈತೆ ವೀಡಿಯೋಗಳ ಹೆಣ್ಸೆ ನೋಡೋರು ಹೆಂಗೆ ಹೇಳ್ರಿ ಇದು ನನ್ನ ಲೈಫ್ ಐತ್ಲ ನಾವೀ ಈ ಥರ ಮಾಡ್ಕೊಂಡು ಡೈಲಿ ಇವ ದಾದಾ ಬಿ ಇವ್ರ ಥರ ಈ ಥರ ಮಾಡತ್ತರು ಇವ್ರು ಸಪೋರ್ಟ್ ಮಾಡಬೇಕು ಏನಾರ ಒಂದು ಸೆಂಟಿಮೆಂಟ್ ಇದನ್ನಾಗ್ತೈತಿ ಟಚ್ ಆಗ್ತಿದ್ರು. ಸೊ ಆ ಥರ ಮಾಡಿರಿ. ಮೊದಲಿದ್ರೆ ಸುಳ್ಳು ಈ ಥರ ಸುಳ್ಳು ಹೇಳಿ ಅಂದ್ರೆ ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಅದರಿಂದ ಒಂದು ಸಲ ಯಾವಾಗ ಗೊತ್ತಾಗಿ ಏನು ನೀವು ರೀಚ್ ಇದು ಮಾಡಿರ್ತೀವಿ ನೋಡ್ರಿ ಅದೆಲ್ಲ ಕಳ್ಕೊಂಡಂಗೆ ಆಗ್ತಿದ್ರಿ. ಮತ್ತು ನಿಮ್ಮ ಆಡಿಯನ್ಸ್ ನೀವ್ರ ಕಳ್ಕೊಂಡಂಗೆ ಆಗ್ತೈತಿ. ಸೊ ಸುಳ್ಳೆಲ್ಲ ಏನು ಮಾಡಿ ಹೇಳೋಕೆ ಹೇಳಿ ಈ ಥರ ಮಾಡೋಕೆ ಹೋಗ್ಬೇಡ್ರಿ. ಆ್ಯಂಡ್ ಇದಕ್ಕಿಂತ ಮತ್ತೆ ಏನಾದರೂ ನಿಮಗೆ ಏನಾರ ಬೇರೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ದಾಗ ಹೇಳ್ರಿ. ನಾ ಕಮೆಂಟ್ ರಿಪ್ಲೈ ಮಾಡ್ತಾನೆ ಅಂತಾರೆ. ಈ ವಿಡಿಯೋ ಎಷ್ಟು ಕಮೆಂಟ್ ನೋಡ್ರಿ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತಾನೆ ರೀ. ಎಲ್ಲ ಯೂಟ್ಯೂಬ್ದಾನು ಭಾಳ ಜಾಸ್ತಿ ಕಮೆಂಟ್ಗಳು ರಿಪ್ಲೈ ಮಾಡಲಿ ಯೂಟ್ಯೂಬ್ದಾನು ಭೀ ಇನ್ಸ್ಟಾಗ್ರಾಮ್ದು. ಯಾಕಂದ್ರೆ ರೀ ಡೈಲಿ ವೀಡಿಯೋ ಮಾಡಿದ್ರಾಗ ಟೈಮ್ ಹೋಗ್ತಿದ್ರಿ. ವಿಡಿಯೋ ಎಡಿಟಿಂಗ್ ಅದ್ರಾಗ ವಾಯ್ಸ್ ಓವರ್ ಇದೆಲ್ಲದ್ರ ಟೈಮ್ ಹೋಗ್ತಿದ್ರಿ ಅಂತ ಭಾಳ. ಅದಕ್ಕೆ ಜಾಸ್ತಿ ಈ ಥರ ಮಾಡಲ್ರಿ ಸೋಷಿಯಲ್ ಮೀಡ್ಯಾದೆಲ್ಲ ಇರೋಲ್ಲ. ಸೊ ಈ ವಿಡಿಯೋ ಎಲ್ಲ ಚೆನ್ನಾಗಿ ತೊಗೊರಿ. ವಿಡಿಯೋಗೊಂದು ಲೈಕ್ ಮಾಡಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ವೀಡಿಯೋಸ್ ಮಾಡ್ತಾರೆ ನೋಡಿರಿ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಿಗೋಣಂತ ಮುಂದಿನ ವಿಡಿಯೋದಾಗ. ರಾಧೆ ರಾಧೆ.